ವೀಕ್ಷಕರೇ, ನಾನೀಗ ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಇಲ್ಲಿ ಕಾಂಗ್ರೆಸ್ನ MLA ಅಲ್ಲಮ ಪ್ರಭು ಪಾಟೀಲ್ ಅವರಿದ್ದಾರೆ. ಕಾಂಗ್ರೆಸ್ದವರು ಖರ್ಗೆ ಸಾಬ ಭಾಳ ಕಲಬುರಗಿಗ ಅಭಿವೃದ್ಧಿ ಅಂದರೆ ಖರ್ಗೆ ಸಾಬ. ಮೋದಿ ಅಲೆ ಐತಿ ಈಗ ಅಂತ ಒಪ್ಕೋತೀರಿ? ಅವನ ಅಲೆ ಇದೆ, ಆದ್ರೆ ಇಲ್ಲ ನಮ್ಮ ಕರ್ನಾಟಕದ ನಡೆಯಲ್ಲಿ. ಈಗ ಬಿಜೆಪಿಯಿಂದ ಮೋದಿ ಅವರು ಇದಾರಲ್ಲ, ಕೆಲಸ ಮಾಡತ್ತಾರ? ಅವ್ರವ್ರು ಏನ್ ಮಾಡ್ತಾರ ಯಾರು? ಏನ್ ನಮ್ಮ ಹೆಸರು? ನಿಮ್ಮ ಹೆಸರು? ನಮ್ಮ ಹೆಸರು ತುಕಾರಾಮ್. ಈಗ ಈ ಕ್ಷೇತ್ರದೊಳಗೆ ಬಿಜೆಪಿ ಬರಬೇಕು, ಕಾಂಗ್ರೆಸ್ ಬರಬೇಕು? ಬಿಜೆಪಿ. ಯಾಕೆ? ಏನು ಯಾಕಂದ್ರೆ ಏನು ಕೆಲಸ ಮಾಡ್ಯಾರನವ್ರ? ಮಾಡ್ಯಾರ. ಮೊದಲೇ ಕಾಂಗ್ರೆಸ್ನೇ ಹಾಕಿದೀವಿ. ಕಾಂಗ್ರೆಸ್ ಹಾಕಿದೀವು, ಕೆಲಸ ಮಾಡಿಲ್ಲ. ಕೆಲಸ ಮಾಡಿದಿಲ್ಲ, ಎಲ್ಲರಿಗೆ ಬಿಟ್ಟಿವಿ. ಮನೆ ಇಲ್ಲ, ಮಾರಿಲ್ಲ. 20 ವರ್ಷ ಆಯ್ತು. ಮತ್ತೆ ಏನ್ ಮಾಡ್ಬೇಕು? ಕಾಂಗ್ರೆಸ್ನವರು ಮನೆಗಳು ಮಾಡಿಲ್ಲ. ಮಾಡಿದಾರೋ ಮಾಡಿಲ್ಲ? ಮೊದಲು ನಮ್ಮ ಅಪ್ಪಾರಿದ್ದಾಗ ಮಾಡ್ಯಾರ. ಈಗ ಒಂದು 40-50 ವರ್ಷ ಆಯ್ತು. ಓಕೆ. ಈ ಗ್ಯಾರಂಟಿ ಎಲ್ಲ ಕೊಟ್ರೆ ಬಸ್ ಫ್ರೀ ಬಿಟ್ಟಾರ, 2-2 ಸಾವಿರ ದುಡ್ಡು ಕೊಡಕತ್ತಾರ, ಒಳ್ಳೇದಲ್ಲ ಅನ್ನೋದ? ಬಸ್ ಫ್ರೀ ಕೊಟ್ಟಾರ ನಮ್ಗೆ? ನಿಮಗೆಲ್ಲ ಹೆಣ್ಮಕ್ಳಿಗೆ? ಹೆಣ್ಮಕ್ಳು ಕೊಟ್ಟು ನಾವು ಮನ್ಯಾಗ ಒಕ್ಕಲ್ತಾರ ಮಾಡ್ಕೊಂಡು ನಾವು ಹೊಲ್ದಾಗ ಇರ್ತೀವಿ. ಅವ್ರ ಹೋಗ್ತಾರಲ್ಲ ಪಾಪ ಫ್ರೀ ಆಗಿ. ಯಾರು ಹೋಗ್ತಾರ ಫ್ರೀ? ಎಲ್ಲಿ ಹೊಲ ಮನೆ ಕೆಲಸ ಮಾಡ್ತೀವಿ, ಎಲ್ಲಿ ಹೋಗ್ತೀರಿ ಸರ? ಹೊಲ ಮನೆ ಕೆಲಸ ಮಾಡಿ ಯಾರು ನಮ್ಮ ದುಡಿಯತಾನೆ ಯಾರು ಕೊಡಲ್ಲ ಸರ್. ಒಂದು ದಿವ್ಸ ಗೌಡ್ರು ಕಟ್ತಾರಿದ್ರೆ ಒಂದು ದಿವ್ಸ ಅವ್ರ ಹಿಂದೆ ಬರಲ್ಲ ನಾವು. ಸರಿ, ಈಗ ಮೋದಿನೋ ಸಿದ್ದರಾಮಯ್ಯನೋ? ಮೋದಿನೋ ಸಿದ್ದರಾಮಯ್ಯನೋ? ಏನು ನಾವು ಏನು ಬಂದ್ರೆ ನಿಮ್ಮಂತ ಬಂದ್ರೆ ನಿಮ್ಗೆ ಕೂಡ ಬರ, ನಾವು ಯಾವ್ದು ಹೇಳಕ್ ಹೋಗಲ್ಲ ನಾವು. ಬೇಡ ಅಂತೀರಿ ಎರಡು ಪಕ್ಷ? ಇಲ್ರಿ, ನಿಮ್ ಬಂದ್ರೆ ನೀವು ಕೂಡ ಬಂದ್ರೆ ಬರೋದ, ಇಲ್ಕಂದಿಲ್ಲ. ಇಷ್ಟೇ ನಮ್ಗೆ ಆಗ್ಬೋದ್ರಿ ಸರಿ. ಯಾಕಂದ್ರೆ ಭಾಳ ಬಿಗ್ ಫೈಟ್ ಐತೆ ಅಂತ ಕೇಳ್ಪಟ್ಟೇವಿ ಕಲಬುರಗಿ ಒಳಗೆ. ಬಿಜೆಪಿ ಆಯ್ತು ಸರ್. ಬಿಜೆಪಿ ಪಕ್ಕ ಸರ್. ಹೆಂಗ್ ಹೇಳ್ತೀರಿ ಸರ್? ನಮ್ಮ ದೇಶ ಅಭಿವೃದ್ಧಿ ಆಗ್ಬೇಕಂದ್ರೆ ಮೋದಿನೇ ಬರ್ಬೇಕು ಸರ್. ಮ್ಯಾಗ ಮೋದಿನೇ ಇರ್ಬೇಕ್ರಿ. ಮೋದಿ ಇದ್ರೆ ನಮ್ಮ ದೇಶ ಅಭಿವೃದ್ಧಿ ಆಗ್ತದೆ. ಇವೆಲ್ಲ ಬಸ್ ಫ್ರೀ ಕೊಟ್ಟ ಅವು ಏನು ಇದೇ ಇಲ್ಲ ಸರ್. ದೇಶ ಅಭಿವೃದ್ಧಿ ಆಗ್ಬೇಕಾದ್ರೆ ಮೋದಿ ಅವ್ರ ಮ್ಯಾಗ ಇರ್ಬೇಕು. ಕಾಂಗ್ರೆಸ್ ಬಂದ್ರೆ ಏನಾಗ್ಬಿಡುತ್ತಪ್ಪ? ಕಾಂಗ್ರೆಸ್ ಬಿದ್ರೆ ಆಗಲ್ಲ ಸರ್. ಏನು ಬಸ್ ಬಿಟ್ಟಿ ಭಾಗ್ಯಗಳು ತೊಗೊಂಡು ಎಲ್ಲ ಉಲ್ಟಾ ಮೈಗಳ್ರಾಗ್ಬಿಟ್ರಲ್ಲ. ಕೆಲಸ ಮಾಡೋರೆಲ್ಲ ಮೈಗಳ್ರಾಗ್ಬಿಟ್ರ. ಫ್ರೀ ರೊಕ್ಕ ಬರ್ತಾವ ಅಂತಂದ್ರೆ ಏನು ಸರ್? ಎಷ್ಟೋ ಬಡವರಿಗೆ ಹೆಲ್ಪ್ ಆಗುತ್ತಲ್ಲ. ಏನು ಉಪಯೋಗ ಇಲ್ಲ ಸರ್. ಅದು ಒಂದ್ರದಾಗ ಕಸ್ಕೊಂಡು ಬೇರೆಯವ್ರದಾಗ ಕೊಟ್ಟಂಗೆ ಆಗ್ತದೆ ಸರ್. ಇದ್ರಂತ ತೊಳೋದು ಈಗ ಶರಿ ಇಂಥದ್ರಾಗೆಲ್ಲ ಜಾಸ್ತಿ ಮಾಡ್ಯಾರ. ಇದು ತಂದು ಇದ್ರಾಗ ಕೊಡ್ಲೋಗ್ತಾರೆ ಸರ್. ಏನೇ ಉಪಯೋಗ ಇಲ್ಲ ಸರ್. ಉಲ್ಟಾ ಮೈಗಳ್ರೆ ಆಗ್ಬಿಟ್ರೆ ಜನ. ಮೋದಿ ಏನ್ ಸಹಾಯ ಮಾಡಿದ್ದಾರೆ ದೇಶಕ್ಕೆ, ಅಥವಾ ಅಭಿವೃದ್ಧಿ ಏನ್ ಮಾಡಿದ್ದಾರೆ? ಈಗ ಮುಂದಿನ ಪ್ಲಾನ್ ಸರ್ ನಮ್ದು 4 ರೋಡಿಂದು ಇದು ದೇಶ ಅಭಿವೃದ್ಧಿ ಆಗ್ತಂತ ಮೋದಿ ಮ್ಯಾಗ ಭರೋಸೆ ಪಕ್ಕ ಮೋದಿನೇ ಬರ. ಇಲ್ಲಿ ಯಾರಿದ್ದಾರೆ ಈಗ ಬಿಜೆಪಿ ಅಭ್ಯರ್ಥಿ? ಇಲ್ಲಿ ಉಮೇಶ್ ಜಾಧವ್ ಸರ್. ಸರಿ, ಕೆಲಸ ಮಾಡಿದಾರ? ಅವರೇ MP ಇದಾರೆ ಇಲ್ಲಿ ಉಮೇಶ್ ಜಾಧವ್ ನಮ್ದು ಆಳಂದ ತಾಲೂಕು ಸರ್, ಬೀದರ್ ಬರ್ತಾರೆ. ನಮ್ದು ಭಗವಂತ ಖೂಬಾ ಬರ್ತಾರೆ. ದೇಶಕ್ಕೆ ಮೋದಿ ಅವರು ಬರ್ಬೇಕು. ದೇಶಕ್ಕೆ ಮೋದಿ ಅವ್ರು ಬರ್ಬೇಕು ಸರ್. ಮೋದಿ ಅಭಿವೃದ್ಧಿ ಮಾಡ್ಬೇಕಾದ್ರೆ ನಾವು ಬಿಜೆಪಿದಿಂದ ಇದು ಮಾಡ್ಬೇಕಂತ. ಏನ್ ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ತುಳಸಿರಾಮ್ ಸರ್. ತುಳಸಿರಾಮ್. ಏನಾಗ್ಬೋದು ಈ ಸರಿ ಚುನಾವಣೆ? ಯಾರು ಗೆಲ್ಬೋದು ಸರ್? ನರೇಂದ್ರ ಮೋದಿ ಅವರ ಸರ್ಕಾರ ಆಗ್ಬೋದು ಸರ್. ಹೌದಾ? ಹೌದು ಸರ್. ಯಾಕೆ ನರೇಂದ್ರ ಮೋದಿ? ಅಭಿವೃದ್ಧಿ ಸರ್, ದೇಶ ಸುರಕ್ಷತೆ ಸರ್. ಹೌದಾ? ಸರ್. ಬೇರೆ ಯಾರಾದ್ರೂ ಬಂದ್ರೆ ಸುರಕ್ಷತೆ ಆಗಿರಲ್ಲ? 60 ವರ್ಷ ಇಲ್ಲಲ್ಲ ಸರ್ ಸುರಕ್ಷತೆ. 60 ವರ್ಷದಲ್ಲಿ ಎಲ್ಲರ ಚಟುವಟಿಕೆ ಅವ ಸರ್. ಭಯೋತ್ಪಾದಕರು ಯಾರು ಎಲ್ಲ. ದೇಶ ಅಂತೂ ಸುರಕ್ಷತೆ ನರೇಂದ್ರ ಮೋದಿ. ಕಾಂಗ್ರೆಸ್ ಬಂದ್ರೆ ಏನಾಗ್ಬಿಡುತ್ತಪ್ಪ? ಕಾಂಗ್ರೆಸ್ ಏನದ ಸರ್? ಕಾಂಗ್ರೆಸ್ 60 ವರ್ಷ ಆಳಿದ್ ನೋಡಿದ್ಯದಲ್ಲ ಸರ್. ಇದು ಈಗ ಉದಾಹರಣೆ 10 kg ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು. 10 kg ನುಡ್ದಂತೆ 10 kg ಕೊಡ್ತಾ ಇದ್ದಾರೆ ಅವರು. 5 kg ದುಡ್ಡು ಕೊಡ್ತಿದಾರ, 5 kg ಅಕ್ಕಿ ಕೊಡ್ತಿದಾರ. ಅದು ಯಾರದು? ಇನ್ನ 5 kg ಅವರಿಗೆ ನೀವು ತಿರುಗಿ ಕೇಳಿ. ಇನ್ನ 5 kg ಯಾರ್ದು? ಹೌದಾ ಸರ್? 5 kg ಕೇಂದ್ರ ಸರ್ಕಾರದ, 5 kg ದುಡ್ಡು ಹಾಕ್ತಾ ಇದ್ದಾರೆ ಅವರು. 10 kg ಅಂತ ನುಡ್ದಂತೆ ನಡೆದಾರೆ ಅಲ್ಲಿ. ಅದು ಇನ್ನೊಂದು ಸರ್ 200 ಯೂನಿಟ್ ವಿದ್ಯುತ್ ಕೊಡ್ತೀನಿ ಅಂತ ಹೇಳ್ಯಾರ. 2 ಯೂನಿಟ್ ಪೂರಾ ಕೊಡ್ತಾ ಇಲ್ಲ ಅವರು ವಿದ್ಯುತ್ ಫ್ರೀ. ಅದು ಪ್ರತಿ ಮೀಟ್ರಿಗೆ ಒಂದು 60 ಯೂನಿಟು ಆಯಿತು, 47 ಇದೇ ಥರ ಅದ. ಅದನ್ನು ಗರೀಬರು ಬಿಲ್ 100% ಕಟ್ಲತ್ತಾರೆ. ಅದನ್ನು ಏನು ಪಕ್ಕ ಇವ್ರದ್ದು ಇದು ಇಲ್ಲ, ಸುಮ್ಮನೆ ಹೇಳೋದು ನಾವು ಗ್ಯಾರಂಟಿ ಕೊಟ್ಟಿವಿ. ಉದಾಹರಣೆ ಇದು ಒಂದೇ ಹೇಗೆ ಕೇಳ್ರಿ ಅವ್ರಿಗೆ. 10 kg ಎಲ್ಲದಪ್ಪ ನಿಂದು? ಹೌದಾ ಸರ್? ಫ್ರೀ ಕೊಡೋದು ಒಳ್ಳೇದಂತೀರ ನೀವು? ಫ್ರೀ ಯಾವುದು ಅಲ್ಲ ಸರ್. ನಮ್ಮ ಟ್ಯಾಕ್ಸ್ ಹಾಕಿ ನಮ್ಮ ಮೇಲೆ ಇದು ಮಾಡ್ತಾರೆ ಅವರು. ಫ್ರೀ ಯಾವುದಕ್ಕೂ ಒಳ್ಳೇದಾಗಲ್ರಿ ಅದು. ಸರಿ, ಈಗ ಇಲ್ಲಿ ಯಾದವ್ ಅವರು ಇದಾರಲ್ವಾ, ಉಮೇಶ್ ಜಾಧವ್ ಅವರು. ಸೊ ಅವ್ರೇನು ಕೆಲಸ ಮಾಡಿದಾರಾ ಇಲ್ವಾ? ಸರ್ ಮಾಡಿದ್ದಾರೆ ಸರ್. ಅವ್ರು ಕೆಲಸ ಮಾಡಿದ್ದಾರೆ. ಏರ್ಪೋರ್ಟ್ ನೋಡಿ, ವಿಮಾನ ಮೊದಲು ಇದು 60 ವರ್ಷ ಇದ್ದ, ಅವ್ರು ಬಂದ ಮೇಲೆ ಆಗ್ತಾ
ವಿಮಾನ ಅಂತ ಆಯಿತು, ರೈಲ್ವೆ ಆಯಿತು, ಟೆಕ್ಸ್ಟೈಲ್ ಪಾರ್ಕ್ ಆಯಿತು, ಕೆಲವೊಂದು ಆಗಿವೆ ಸರ್. ಹಾಂ ರೀ, 5 ವರ್ಷನ ಕೆಲವೊಂದು ಅವರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ಸರಿ, ಕಾಂಗ್ರೆಸ್ ಅಭ್ಯರ್ಥಿ ಯಾರು ಗೊತ್ತಾ ಇಲ್ಲಿ? ಸರ್. ನಮಗೆ ಗೊತ್ತೇ ಇಲ್ಲ ಸರ್, ಗೊತ್ತಿಲ್ಲ ಸರ್. ರಾಧಾಕೃಷ್ಣ ಅವ್ರು ಯಾರಂತ ಗೊತ್ತಿಲ್ಲ. ಅವ್ರು ಈಗ ರಾಧಾಕೃಷ್ಣ ಅವ್ರ ಅಭ್ಯರ್ಥಿ ಆದ್ಮೇಲೆ ಗೊತ್ತಾಗ್ಯದ ಸರ್. ಅದು ರಾಧಾಕೃಷ್ಣ ಅಂತೇಳಿ ಮೊದಲಂದ್ರೆ ನಮಗೆ ಯಾರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಅನ್ನೋದೇ ಗೊತ್ತಿದ್ದಿಲ್ಲ. ಅದು ಘೋಷಣೆ ಆದ್ಮೇಲೆ ಗೊತ್ತಾಗ್ಯದ್ರಿ. ಅದು ಈಗಾದ್ರೂ ಅವ್ರಿಗೆ ಖೂನ ಹಿಡಿಬೇಕಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಹಳೆ ಅಂದ್ರೆ ಯಾರಾದ್ರೂ ಖೂನ ಹಿಡಿಬೋದು ಅಷ್ಟೇ. ಅವ್ರಮ್ಮದು ಖೂನ ಇಲ್ರಿ ಯಾರಿಗೂ. ಸೊ ಇದಕ್ಕಿಂತ ಮುಂಚೆ ಖರ್ಗೆ ಅವರು ಅಭಿವೃದ್ಧಿ ಮಾಡಿದ್ರಾ? ಏನು ಸರ್? ಖರ್ಗೆ ಅವರು ಅಭಿವೃದ್ಧಿ ಮಾಡಿದ್ರಾ? ಖರ್ಗೆ ಅವರು ಅವ್ರನ್ನೂ ಮಾಡಿದ್ದಾರೆ, ಮಾಡಿಲ್ಲ ಅಂತ ಇಲ್ಲ ಸರ್. ಅವರು ಈಗ ಅನಿವಾರ್ಯ ಕಾರಣಕ್ಕೆ ಜನ ತೀರ್ಮಾನಕ್ಕೆ ಏನು ಮಾಡೋಕ್ಕಾಗಲ್ಲ. ಸೊ ನಿಮ್ದು ಓಟು ಹಾಗಾದ್ರೆ? ನಮ್ದು BJP ಸರ್, ಮೋದಿ. ಏನಾಗ್ಬೋದು ಹಾಗಾದ್ರೆ ಈ ಸರಿ? ಯಾರು ಗೆಲ್ಬೋದು ಈ ಸಲ ಕಾಂಗ್ರೆಸ್ ಸರ್. ಕಾಂಗ್ರೆಸ್ ಪಕ್ಕ ಗ್ಯಾರಂಟಿ. ಏನ್ ಕಾನ್ಫಿಡೆನ್ಸ್ ನಿಮ್ದು? ಸರ್ ನಮ್ದು ಗುಲ್ಬರ್ಗ ಸರ್, ಇಲ್ಲಿ ಪ್ರಿಯಾಂಕ್ ಖರ್ಗೆ ಸರ್. ಗೊತ್ತಾಯ್ತು. ಯಾಕೆ ಕಾಂಗ್ರೆಸ್ ಗೆಲ್ಲುತ್ತೆ ಸರ್? ಎಲ್ಲ ಬಸ್ ಫ್ರೀ, ಎಲ್ಲ ಅಕ್ಕಿ ಎಲ್ಲ ಹೆಲ್ಪ್ ಮಾಡಿದೆ ಸರ್ ಕಾಂಗ್ರೆಸ್ ಪಕ್ಷ. ಬಿಜೆಪಿ ಅವ್ರು ಏನ್ ಕೆಲಸ ಮಾಡಿಲ್ಲ? ಏನು ಕೆಲಸ ಮಾಡಲಿ ಸರ್. ಎಲ್ಲ ಗ್ಯಾಸ್ ಫ್ರೀ, ಎಲ್ಲ ಫ್ರೀ ಎಲ್ಲ ಮಾಡುತ್ತೆ ಮೋದಿ ಸರ್. ನಮ್ದು ಕಾಂಗ್ರೆಸ್ ಬಂದು ಸ್ವಲ್ಪ ಅನುಕೂಲ ಇದೆ ಸರ್. ಹೆಣ್ಮಕ್ಳು 2,000 ರೂಪಾಯಿ ಪೇಮೆಂಟ್ ಕೊಡ್ತಾರೆ ಸರ್. ಬಸ್ ಫ್ರೀ ಎಲ್ಲ ಅನುಕೂಲ ಇದೆ ಸರ್. ಓಕೆ ಸರ್. ವಿಜಯ್ ಕುಮಾರ್ ಗಾದ್ಗಿ ಅಂತೇಳಿ, ನಾವು ಬೀದರ್ ಡಿಸ್ಟ್ರಿಕ್. ಹೇಳಿ. ವಿಜಯ್ ಕುಮಾರ್ ಗಾದ್ಗಿ. ಓಕೆ, ಯಾರು ಗೆಲ್ಬಹುದು ಈ ಸರಿ ನಿಮ್ಮ ಕ್ಷೇತ್ರದೊಳಗ? ನಮ್ಮ ಕ್ಷೇತ್ರದಾಗ ಏನು ಭಗವಂತ ಕೋಪ ಬರ್ತಾರೆ ಸರ್. ಈಗ MP ಯಾವಾಗ? ನಮ್ಮದು ಬೀದರ್. ಓಕೆ, ಈಗ ದೇಶಕ್ಕೆ ಯಾರು ಬರ್ಬೇಕು? ದೇಶಕ್ಕೇನು ಪ್ರಧಾನಮಂತ್ರಿ ಮೋದಿ ಬರ್ಬೇಕು. ಮೋದಿ. ಹೌದು. ಯಾಕೆ ಮೋದಿ? ಮೋದಿ ಯಾಕೆಂದ್ರೆ ಎಲ್ಲ ಪೂರಾ ಪ್ರೆಸೆಂಟೇಜ್ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಇವಾಗ GDP ಯಾವಾಗ ಇದಿತ್ತು, ಇವಾಗ 4ನೇ ಸ್ಥಾನ ಬಂದಿತ್ತು, 5ನೇ ಸ್ಥಾನದಾಗ ಇದು ನಡೆದದ. ಅದಕ್ಕೆ ಅವರೇ ಬರಬೇಕು. ಏನು ನಮ್ಮಲ್ಲಿ ನೋಡ್ರಿ, ಇವಾಗ ಬೀದರ್ಗೆ ಭಗವಂತ ಕೋಬಾರ್ ಏನು ಮಾಡ್ಯಾರ ಅಂದ್ರೆ ಎಲ್ಲ ಕೆಲಸ ಮಾಡ್ಯಾರ. ಹೆದ್ದಾರಿಗಳಾಗ್ಯಾವ, ವಿಮಾನ ಇದು ಆಗ್ಯದ, ರಸಗೊಬ್ಬರದ ಇದು ಆಗ್ಯದ, ಪೂರಾ ಎಲ್ಲ ಏಟು ಸೈನಿಕ್ ಶಾಲಿ ತಂದಾರ. ಏನು ಎಲ್ಲ ಮತ್ತಿಲ್ಲ ಅವರು ಇದು ಮಾಡ್ತಾ ಇದ್ದಾರೆ. ಬಟ್ ಪಬ್ಲಿಕ್ಗೂ ಗೊತ್ತಾಗ್ತಾ ಇಲ್ಲ. ಅವರು ಬಿಡಿಸಿ ಹೇಳ್ತಾ ಇಲ್ಲ ನಾ ಈ ಕೆಲಸ ಮಾಡೀನಿ ಅಂತೇಳಿ. ಏನು ಬಟ್ ಅವ್ರು ಕೆಲಸ ಮಾಡಿದ್ರೆ ಅವ್ರು ಹೇಳಬೇಕು. ಕೆಲಸ ಮಾಡತ್ತಾರ, ಪ್ರಚಾರ ಮಾಡತ್ತಿಲ್ಲ. ಪ್ರಚಾರ ಅದೇ ನಾನು ನಿಮಗೆ ಹೇಳ್ತಾ ಇದ್ದೇನಲ್ಲ, ಹಾಗೇನಿಲ್ಲ. ಅವರು ಕೆಲಸ ಮಾಡ್ಯಾರ, ಇಲ್ಲ ಅಂತ ಹೇಳಿಲ್ಲ. ಈಗ ನಮ್ಮ ಸಾಗರ್ ಖಂಡ ಏನಿದ್ದಾರಲ್ಲ, ಅವರು ಪ್ರೆಸೆಂಟ್ ಇನ್ನು ಇದು ಎಲಿಜಿಬಲ್ ಇಲ್ಲ ಆ ಸೀಟಿಗೆ ಎಲಿಜಿಬಲ್ ಇಲ್ಲ ಅವರು. ಆ ಸೀಟ್ ಸಂಭಾಳಿಸ್ಬೇಕಾದ್ರೆ ನಾಲೆಜ್ ಬೇಕು. ಏನಂತೀರ? ತಪ್ಪನ್ನಂತೀನಿ. ಈ ದೇಶಕ್ಕೆ ಕಾಂಗ್ರೆಸ್ ಬಂದ್ರೆ ಏನಾಗ್ಬಿಡುತ್ತಪ್ಪ? ಕಾಂಗ್ರೆಸ್ ಬರಬಾರ್ದು. ಕಾಂಗ್ರೆಸ್ ಬಂದರೆ ಇವರೆಲ್ಲ ದೇಶ ನಮ್ಮಲ್ಲಿ ಹಿಂದೂ ಮುಸ್ಲಿಂ ಅಂತ ವರ್ಷಿಸಿ ಮಾಡ್ತಾ ಇದ್ದಾರೆ. ಅವ್ರು ಏನಂದ್ರೆ ಓನ್ಲಿ ನಮ್ಮ ಹಿಂದೂ ಧರ್ಮಕ್ಕೆ ಅಂತಂದ್ರು ಕೊಲಾಪ್ಸ್ ಮಾಡ್ತಾ ಇದ್ದಾರೆ. ಹಿಂದೂ ಮುಸ್ಲಿಂ ಅಂತಂದು ಇದು ಮಾಡ್ತಾ ಇದ್ದಾರೆ. ಅದ್ರ ಸಲುವಾಗಿ ಕಾಂಗ್ರೆಸ್ ಒಟ್ಟೆ ಬರಬಾರ್ದು, ಓನ್ಲಿ ಬರಬೇಕು BJP. ಕಾಂಗ್ರೆಸ್ನವ್ರು ಆರೋಪ ಮಾಡ್ತಾರೆ, BJP ಅವ್ರು ಬಂದ್ರೆ ಕೋಮು ಗಲಭೆಗಳಾಗ್ತವೆ, ಹಿಂದೂ ಮುಸ್ಲಿಮರ ನಡುವೆ ಜಗಳ ಆಗ್ತವೆ ಅಂತ ಹೇಳಿ. ಕಾಂಗ್ರೆಸ್ ಬಂದ್ರೆ ಕೋಮು ಗಲಭೆ ನಾವು ಇಡೀ ಹಿಂದೂಸ್ತಾನದಾಗ ನಾವು ಇಡೀ ಒಂದು ಜಗಲಿಲ್ಲ. ಇಡೀ ನಮ್ಮ ಭಾರತ ದೇಶದಾಗ ಇದು ಕಾಂಗ್ರೆಸ್ ಬಂದರೆ ಕೋಮು ಗಲಭೆ. BJP ಇದ್ರೆ ಎಲ್ಲಿ ಇಲ್ಲ, ಎಲ್ಲಿಂದಲ್ಲೇ ಪ್ಯಾಕ್ ಆಗಿಬಿಟ್ಟವೆ. ಸೊ ಫೈನಲಿ ನಿಮ್ಮ ಓಟು BJPಗೆ? ನಂದು 18 ವರ್ಷ ಇದ್ದಾಗಿಂದು ನಾನು BJPನೇ ಹೇಳ್ತಾ ಇರೋದು. ನಾನು BJPನೇ. ಥ್ಯಾಂಕ್ ಯು ವೀರ ಸರ್. ಇಲ್ಲ ನಾ ಹೇಳ್ತಾ ಇದ್ದೀನಲ್ಲ, ಕೋಮು ಗಲಭೆ ಆಗಬಾರ್ದು. ನಾವು ಅಣ್ಣ ತಮ್ಮನಿದ್ದಂಗೆ ಅದು ನಡ್ಕೊಂಡು ನಾವು ಹೋಗಬೇಕು ಅಷ್ಟೇ. ಬಟ್ ಇವರು ಹಿಂದೂ ಮುಸ್ಲಿಂ ಅಂತ BJP ಇರ್ತಾ ಇದ್ದಾರೆ, ಅದು ಬೇಕು ಕಾಂಗ್ರೆಸ್. ಕಾಂಗ್ರೆಸ್ ಏನಂತದೆ, ಇವಾಗ ನೀವು ಪ್ರಾಪರ್ಟಿ ಒಂದು 10,000 ಅಂತ ತಿಳ್ಕೊರಿ, 5,000 ನಾವೇನೋ ಗರೀಬಿಗೆ ಕೊಡ್ತೀರ ಅಂತಾರೆ. ಈಗ ಅದು ಹೆಂಗಿದು? ನೀವು ಮನೆ ಪಶಿನ ತಪ್ಕಾಸಿ ನೀವೇನೋ ಇದು ಮಾಡ್ತೀರಿ, ಈಗ ನಿಮ್ದು ಅವ್ರಿಗೆ ಕೊಡ್ತೀನಿ ಅಂದ್ರೆ ಅದು ಗ್ಯಾರಂಟಿ ಕೊಟ್ಟಾರಲ್ಲ ಈಗ 5 ಗ್ಯಾರಂಟಿ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಗ್ಯಾರಂಟಿ ಲೆಕ್ಕಕ್ಕಲ್ರಿ, ಗ್ಯಾರಂಟಿ ಲೆಕ್ಕಕ್ಕೆ ಇಲ್ಲ. ಕೆಟ್ಟ ಯಾವಾಗ ಬರ್ತಾವೋ ಯಾವಾಗ ಹೋಯ್ತಾವೋ ಗ್ಯಾರಂಟಿ ಇವ್ರು ಇದ್ದಾಗ ಅಷ್ಟೇ ಮಾತ್ರ. ಬಟ್ ಪ್ರೆಸೆಂಟ್ ಬರ್ತಾ ಇರೋದು BJPದು ಗ್ಯಾರಂಟಿಗಳು ಕಂಟಿನ್ಯೂ ಇದೆ. ಹಿಂದೂ ಇಲ್ಲ, ಮುಸ್ಲಿಂ ಇಲ್ಲ, ಸಿಕ್ಕು ಇಸಾಯಿ ಎಲ್ಲರಿಗೆ. ಇದಕ್ಕೆ ನೀವೇನಂತೀರಿ? ಈಗ 5 kg ಅಕ್ಕಿ ಬರ್ತಾ ಇದೆ, ಇವರು ಅಕ್ಕಿ ದುಡ್ಡು ಹಾಕ್ತಾ ಇದ್ದಾರೆ. ಅವ ದುಡ್ಡು ಎಲ್ಲಿಗೂ ಹೋಗ್ತದ? ಅದು ದುಡ್ಡು ಅದು ಏನಿದು ಇಲ್ಲ. ಗೃಹಲಕ್ಷ್ಮಿ ಅಂತಾರೆ, ಕರೆಂಟ್ ಬಿಲ್ ಫ್ರೀ ಅಂತಾರೆ,
ಬಟ್ ಈ ಕಡೆ ಕರೆಂಟ್ ಬಿಲ್ ಇದು ಮಾಡ್ಕೊಂಡು ಏನೋ ಮುಂದೆ ಕಮರ್ಷಿಯಲ್ದಾಗ ಜಾಸ್ತಿ ತಗೋತಾ ಇದ್ದಾರೆ. 2,000 ಗೃಹಲಕ್ಷ್ಮಿ ಕೊಡ್ತಾ ಇದ್ದಾರೆ. ಬಟ್ ಲಿಕ್ಕರ್ ಇದ್ರ ಮೇಲೆ ಜಾಸ್ತಿ ಇದು ಮಾಡಿಬಿಟ್ಟಾರೆ. ಈ ಕಡೆ 2,000 ಕೊಡೋದು, ಈ ಕಡೆ 8,000 10,000 ಕಿತ್ತದು. ಈಗ ಈ ಥರ ನಡೀತಾ ಇದೆ. ಈಗ ನೀವೇನಂತೀರಾ? ನೀವೇ ಹೇಳಿ. ಈಗ ಇಲ್ಲ, ಫೈನಲಿ ನಿಮ್ಮ ಓಟ್ ಬಿಜೆಪಿಗೆ. ನನ್ನ ಓಟು BJP. ಏನ್ ಸರ್ ನಿಮ್ಮ ಹೆಸರು? ಶಂಕರ್ ಅಂತ ಶಂಕರ್. ಯಾವೂರು? ಸರ್ ಹುಮ್ನಾಬಾದ್ ಬೀದರ್. ಈಗ ಯಾರು ಬರ್ಬೇಕು ದೇಶಕ್ಕೆ, ಮೋದಿನ ರಾಹುಲ್ ಗಾಂಧಿನ? ಖರ್ಗೆ ಕಾಂಗ್ರೆಸ್. ಕಾಂಗ್ರೆಸ್. ಹಾಂ ಯಾಕೆ ಕಾಂಗ್ರೆಸ್? ಸರ್ ಕಾಂಗ್ರೆಸ್ದಿಂದ ಸರ್ವ ಜನ ಸುಖಿನ ಭವಂತ ಎಲ್ಲ ಜನರನ್ನು ಒಟ್ಟಾಗಿ ತೊಗೊಂಡು ಬರ್ತಾರೆ. ಎಲ್ಲ ಜಾತಿ ಮೀತಿ ಎಲ್ಲ BJP ಸರ್ಕಾರ ಎಲ್ಲ ಹಿಂದುತ್ವನ ಹಿಂದೂ ಮುಂದು ಅವರೆಲ್ಲ ಅಚ್ಚೆ ದಿನ ನಾಯಕ ಅಲ್ಲಪ್ಪ. ಅದೇ ಎಲ್ಲ ಗ್ಯಾಸ್ LPG ಸಿಲಿಂಡರು ನೌಕರಿ ಕೊಡ್ತೀನಿ ತಂದರು. ತಿರ್ಗಾ ಕಪ್ಪು ಹಣ ತರ್ತಂದಿದ್ರು, ಬ್ಲ್ಯಾಕ್ ಮನಿ ಈಸ್ ಟೇಕಿಂಗ್ ದ ಬ್ಲ್ಯಾಕ್ ಮನಿ ವಿಲ್ ಗೆಟ್ ಆಫರ್ ರಿಟರ್ನ್ ಇನ್ ದ ಔಟ್ ಆಫ್ ಸೆಷನ್. ಅವರು ಎಲ್ಲ ಅಂಬಾನಿ ಅದಾನಿಗೆ ಮಾರ್ಕೊಂಡು ಹೋಗ್ತಾ ಇರೋದು. ಎಲ್ಲ ಬಡವ ಜನರು ನೌಕರಿ ಸಿಗ್ತಾ ಇಲ್ಲ, ಕೆಲಸ ಇಲ್ಲ, ಇವರ ಅನ್ಎಂಪ್ಲಾಯ್ಡು. ಅಸಲವಾಗಿ ಕಾಂಗ್ರೆಸ್ಸೇ ಬರಬೇಕು. ಏನ್ ನಿಮ್ಮ ಹೆಸರು? ಹಾಂ ಸರ್ ಬಸವರಾಜ್ ಸರ್. ಬಸವರಾಜ್. ಬಸವರಾಜ್ ಪ್ರಕಾರ ಈ ಕ್ಷೇತ್ರದಲ್ಲಿ ಯಾರು ಗೆಲ್ಲಬೇಕು, BJPನೋ ಕಾಂಗ್ರೆಸ್? ನಾವು ಈ ಕ್ಷೇತ್ರ ಅಲ್ಲ ಸರ್, ನಾವು ಬೀದರ್ ಜಿಲ್ಲೆದವರು ಇದ್ದೀವಿ ಸರ್. ಇರ್ಲಿ ಹೇಳಿ, ದೇಶಕ್ಕೆ ಯಾರು ಬರ್ಬೇಕು? ಮೋದಿ ಬೇಕು ಸರ್. ಮೋದಿ. ಖರ್ಗೆ ಅವ್ರು ಬೇಡ? ನಮ್ಮ ಭಾಗ ನಮ್ಗೆ ಮೋದಿ ಬೇಕು ಸರ್. ಯಾಕೆ ಮೋದಿ ಹಾಕ್ಬೇಕು? ಮೋದಿ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್. ಏನ್ ಕೆಲಸ ಮಾಡಿದ್ದಾರೆ? ಎಲ್ಲ ರೈತರಿಗೆ ಕೆಲಸ ಮಾಡಿದ್ದಾರೆ. ರೈತರಿಗೆ ಕೆಲಸ ಮಾಡಿದ್ದಾರೆ. ಅದು ರಾಮ ಮಂದಿರ ಕೆಲಸ ಮಾಡಿದ್ದಾರೆ. ಹರವೊಂದು ಕೆಲಸ ಮಾಡಿದ್ದಾರೆ ಸರ್ ಅವರು ಮೋದಿನಿ. ಹಾಂ, ರಾಮ ಮಂದಿರ ಕಟ್ಟಿರೋ ಹೊಟ್ಟೆ ತುಂಬಿಡುತ್ತಾ ಅಂತ ಕಾಂಗ್ರೆಸ್ನವ್ರು ಪ್ರಶ್ನೆ ಮಾಡ್ತಾರೆ. ಹಂಗಲ್ಲ ಸರ್, ಅದು ಸಂಸ್ಕಾರ ಸರ್. ಅದು ಹೊಟ್ಟೆ ತುಂಬೋದಿಲ್ಲ ಸರ್. ಅದು ಒಂದು ಅಭಿಮಾನ, ನಮ್ಮ ಹಿಂದೂ ಧರ್ಮ ಸಂಸ್ಕಾರ ಸರ್ ಅದು. ಅದಕ್ಕೆ ಕಾಂಗ್ರೆಸ್ನವರು ಸೆಂಟ್ರಲ್ ನಲ್ಲಿ ಬಂದ್ರೆ ಏನಾಗ್ಬಿಡುತ್ತೆ? ಅದೇ ಕೆಲಸ ಮಾಡಲ್ಲ ಸರ್. ಅಲ್ಲ ಆಗಲ್ಲ, ಹೋಗಲ್ಲ. ಈ ಗ್ಯಾರಂಟಿ ಎಲ್ಲ ಕೊಟ್ಟಿದಾರಲ್ಲ, ಪಾಪ ಜನರಿಗೆ ಒಳ್ಳೇದಾಗ್ತಿದೆ ಅಲ್ಲ. ಗ್ಯಾರಂಟಿ ಎಲ್ಲ ವೆಸ್ಟ್ ಸರ್. ಅವೆಲ್ಲ ಕೆಲಸ ಬರಲ್ಲ ಸರ್. ಬಡವರಿಗೆಲ್ಲ 2,000 ಸಾವಿರ ಹೆಲ್ಪ್ ಆಗಲ್ಲ ಸರ್. ಯಾವಾಗ ಬರ್ತದೆ ಯಾವಾಗ ಬರಲ್ಲ ಸರ್. ಅವು ಈಗ ಬರ್ಬೋದು, ಇನ್ನೊಂದು ತಡೆ ಹೋಗ್ಬೋದು ಸರ್. ಶಾಶ್ವತ ಅಲ್ಲ ಸರ್ ಅವು. ಸೊ ನಿಮ್ದು BJP ಓಟು? ಹಾಂ, ಓಕೆ, BJP ಸರ್. ಏನ್ ಯಜಮಾನ್ರೆ ನಿಮ್ಮ ಹೆಸರು? ಸಿದ್ದರಾಮ್. ಸಿದ್ದರಾಮ್. ಓಟ್ ಸಿದ್ದರಾಮಯ್ಯಗೋ ಮೋದಿಗೋ? ಮೋದಿಗೆ. ಮೋದಿಗೆ. ಯಾಕೆ ಮೋದಿಗೆ? ಮೋದಿಗೆ ಮತ್ತು ಅಭಿವೃದ್ಧಿ ಇದು ಮಾಡಕತ್ತ ಮೋದಿಗೆ. ಅದು ಏನ್ ಅಭಿವೃದ್ಧಿ ಮಾಡಿದ್ದಾರೆ ಮೋದಿ? ಮಾಡಿಲ್ಲ, ಮತ್ತು ದೇಶ ಎಲ್ಲಿ ಬೇಕಾದ್ರೆ ಕಂಡು ಮಾಡ್ಲಿಕ್ಕತ್ತಾರ. ಕಾಂಗ್ರೆಸ್ ಯಾಕೆ ಬೇಡ? ಮತ್ತು ಅದೇ ಅವ್ರಿಗೆ ಹೀನಾಗಿ ಸೋಲು ಅದು. ಈಗ ಕಾಂಗ್ರೆಸ್ ಗೆದ್ರೆ ಬಹುಮತ ಬಂದ್ರೆ ಖರ್ಗೆ ಅವರು ಪ್ರಧಾನಿ ಆಗ್ತಾರೆ, ಓಕೆನಾ? ಬರಲದು, ಅದು ಬರಲೇ ಅದು. ಮೊದಲ ಬಂದ್ರೆ ಪ್ರಧಾನ ಆಗಿದ್ರೆ ಯೋಗ್ಯ, ಅದು ಚಲೋ ಅದು. ಆದ್ರೆ ಬರಲದು ಅಷ್ಟೇ. ನಿಮ್ಮ ಓಟು BJPಗೆ? BJP. ಏನ್ ನಿಮ್ಮ ಹೆಸರೇ? ರೇವಣ ಸಿದ್ದಪ್ಪ ಅಂತ ಹೇಳಿ. ರೇವಣ್ ಸಿದ್ದಪ್ಪ. ಏನಾಗ್ಬೋದ್ರಿ ಕಲಬುರಗಿ ಲೋಕಸಭಾ ಕ್ಷೇತ್ರದೊಳಗೆ? BJP ಏನಾಗುತ್ತೆ ನೋಡಿ ಸರ್. BJP ಪಕ್ಕಾ? ಏನ್ ಕಾನ್ಫಿಡೆನ್ಸ್? ಮೋದಿ ಅವ್ರ ಸಾಧನೆಗಳು ಚಲೋ ರೀ, ಉತ್ತಮ ಅದಾವ. ಅದಕ್ಕೆ BJP ಏನಾಗುತ್ತೆ ಸರ್. ಕಾಂಗ್ರೆಸ್ ಮೋದಿ ನೋಡಿ ಓಟ್ ಹಾಕ್ತೀವಿ. ಬೇರೆ ಅಭ್ಯರ್ಥಿ ಯಾರೇ ಇರಲಿ, ಮೋದಿ ಬೇಕು ನಮಗೆ. ಇಲ್ಲಿ MP ಅಭ್ಯರ್ಥಿ ಕೆಲಸ ಮಾಡಿದಾರಾ? ಮೋದಿ ಅವರು ಕೆಲಸ ಮಾಡ್ತದಾರಲ್ಲ, ಅದಕ್ಕೆ ಅಭ್ಯರ್ಥಿ ಉತ್ತಮ ಕೆಲಸ ಮಾಡ್ತಾರೆ. ಡಾಕ್ಟರ್ ಅದರ. ಕರೋನಾ ಸಂದರ್ಭದಲ್ಲಿ 2 ವರ್ಷ ಅದಕ್ಕೆ ಹಾಳಾಗ್ಯದ, ವೇಸ್ಟ್ ಟೈಮ್. ಉಳಿದೆಲ್ಲ ಹೈವೇ ರೋಡ್ ಬಂದ, ಪಾರ್ಕಿಂಗ್ ಬಂದ, ಉತ್ತಮ ವ್ಯವಸ್ಥೆ ಮಾಡ್ತಾರೆ ಅವರು. ಸ್ವತಃ ಕರೋನಾ ಸಂದರ್ಭದಲ್ಲಿ ಹಾಸ್ಪಿಟಲ್ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ರೋಗಿಗಳನ್ನ ಅವರೇ ಟ್ರೀಟ್ಮೆಂಟ್ ಮಾಡಿ ನೋಡಿದ್ದೀವಿ ನಾವು. ಅದಕ್ಕೆ ಅವರ ಸಾಧನೆ ನೋಡಿದ್ರೆ ಓಟ್ ಹಾಕಬೇಕು ಅವ್ರಿಗೆ ಜನರಲ್ಲಿ ಅಭಿಪ್ರಾಯ. ಇಲ್ಲಿ ಯಾರೇ MP ಅಭ್ಯರ್ಥಿ ಇರಲಿ, ಮೋದಿ ನೋಡಿ ಓಟ್ ಹಾಕ್ತೀರಿ? ಹೌದು. ಕಾಂಗ್ರೆಸ್ ಬಂದ್ರೆ ಏನಾಗುತ್ತಪ್ಪ? ಕಾಂಗ್ರೆಸ್ ಅಲ್ಲ, ನಮಗೆ ಬೇಕು ಮೋದಿ ಅಷ್ಟೇ. ಮೋದಿ ಇದ್ರೆ ದೇಶ ಉಳ್ಗಾಲಿದೆ. ಈಗ ನಾವು ಆಲ್ರೆಡಿ 5ನೇ ಎಕನಾಮಿ ಇದ್ದೀವಿ ಲಾರ್ಜೆಸ್ಟಲ್ಲಿ. ಇನ್ನು ಮುಂದೆ ಗುರಿ ಇದೆ 2047 3ನೇ ಎಕನಾಮಿ ಅಂತೇಳಿ. ಅದಕ್ಕೆ ಅವ್ರನ್ನ ನಾವೆಲ್ಲ ಅವಕಾಶ ಕೊಟ್ಟರೆ ಮುಂದೆ ದೇಶ ಉದ್ಧಾರ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಗುರು ಸರ್. ಎಷ್ಟು ವರ್ಷದಿಂದ ಆಟೋ ಓಡಿಸ್ತಿದ್ದೀರಾ? ಸರ್ 1 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ. ಏನಾಗ್ಬೋದು ಕಲಬುರಗಿ ಸರಿ ಎಲೆಕ್ಷನ್? BJPನ ಕಾಂಗ್ರೆಸ್? ಸರ್ ಕಲಬುರಗಿ ಏನಾಗ್ತದೆ ಏನೋ ಗೊತ್ತಿಲ್ಲ ಸರ್. ಓಟ್ ಮಾತ್ರ ನಾವು ಮೋದಿಗೆ ಹಾಕೋದು. ಮೋದಿಗೆ? ಹಾಂ. ಯಾಕೆ ಮೋದಿಗೆ? ಸರ್ ನಮಗೆ ದೇಶ ಬೇಕಂದ್ರೆ ಮೋದಿ ಬೇಕು ಸರ್. ನಮ್ಗೆ ದೇಶ ಉಳಿಬೇಕಂದ್ರೆ ಮೋದಿನೇ ಓಟ್ ಹಾಕ್ಬೇಕು. ಯಾಕೆ ಕಾಂಗ್ರೆಸ್ ಬಂದ್ರೆ ದೇಶ ಉಳಿಯಲ್ವಾ? ಸರ್ ಹಾಗಂತ ಅಲ್ಲ ಸರ್, ಆದರೆ ಮೋದಿ ಅವರು ದೇಶಕ್ಕಾಗಿ ಇದು ಮಾಡ್ತಾರೆ. ಹಾಗಾಗಿ ಮೋದಿ ಅವರಿಗೆ ಓಟ್ ಹಾಕ್ಬೇಕನ್ನ ಸರ್. ಮೋದಿ ಅವರಿಗೆ ಓಟ್. ಇಲ್ಲಿ ಯಾರಿದ್ದಾರೆ BJP ಅಭ್ಯರ್ಥಿ ಗೊತ್ತಾ? ಸರ್ ಇಲ್ಲಿ ಉಮೇಶ್ ಜಾಧವ್ ಅವರ ಸರ್. ಅವ್ರಿಗೆ ನೋಡಿದ್ರೆ ಏನು ಓಟ್ ಹಾಕಪ್ಲೇ ಇಲ್ರಿ ಸರ್ ನಾವು. ಯಾಕೆ? ಅವ್ರದ್ದು ಇಲ್ಲಿ ವರ್ಕ್ 0% ಸರ್. ಹಾಂ ಸರ್, ಅದು ಇದೆ ಸರ್. ಅವ್ರು ಏನು ಕೆಲಸ ಮಾಡಿಲ್ಲ ಸರ್. ಉಮೇಶ್ ಜಾಧವ್ ಅವರು ಏನು ಕೆಲಸ ಮಾಡಿಲ್ಲ ಅಂದ್ರು ಮೋದಿ ಅವ್ರು ನೋಡಿ ಓಟ್ ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ ಸರ್. ಮೋದಿ ಅವ್ರಿಗೆ ನೋಡಬೇಕಾಗುತ್ತೆ. ಇವ್ರಿಗೆ ನೋಡಿದ್ರೆ ಏನು ಉಮೇಶ್ ಜಾಧವ್ ಅಂತ ತಿಳ್ಕೊಂಡು ಓಟ್ ಹಾಕೋದಿಲ್ಲ, ಮೋದಿ ಅವ್ರಿಗೆ ಅಂತ ತಿಳ್ಕೊಂಡು ಓಟ್ ಹಾಕ್ಬೇಕು ಸರ್. ಆದ್ರೂ ಸ್ಥಳೀಯವಾಗಿ ಈ ಜಿಲ್ಲೆ ಉದ್ಧಾರ ಆಗ್ಬೇಕು ಅಂದ್ರೆ ಇಲ್ಲಿ ಒಬ್ಬ ಒಳ್ಳೆ MP ಇರ್ಬೇಕಲ್ವಾ? ಬೇಕು ಸರ್. ಆದ್ರೂ ಏನು ಮಾಡ್ತೀರಾ, MP ಅಂದ್ರೆ ಎಲ್ಲ ಇಲ್ಲಿ ವರ್ಕ್ ಎಲ್ಲ ಮೊದಲೆಲ್ಲ ಖರ್ಗೆ ಅವ್ರು ಮಾಡಿದೆ ಸರ್. ಇವ್ರದ್ದು ಏನೂ ವರ್ಕ್ ಇಲ್ಲ.
ಹಾಗಾದ್ರೆ ಖರ್ಗೆ ಅವರು ಅಳಿಯ ಇದಾರಲ್ಲ ಈಗ ರಾಧಾಕೃಷ್ಣ. ಸರ್ ಅವರು ಹೊಸ ಮುಖ ಇದೆ. ಇನ್ನು ಜನಗಳೆಲ್ಲ ಏನ ಡಿಸಿಷನ್ ತಗೋತಾರೆ ಎಲ್ಲ ಅದೇ ಸರ್. ನಿಮ್ಮ ಓಟ್ ಮಾತ್ರ ಬಿಜೆಪಿಗೆ. ಬಿಜೆಪಿ ಹಾಕ್ಬೇಕು ಅನ್ನೋದಿದೆ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರ ಅಭಿಪ್ರಾಯ. ಬಹಳಷ್ಟು ಜನ ನಾವಿಲ್ಲಿರುವಂಥ MP ಅಭ್ಯರ್ಥಿಯನ್ನ ನೋಡಿ ಅಥವಾ ಹಾಲಿ MPಯನ್ನ ನೋಡಿ ಮತ ಹಾಕೋದಿಲ್ಲ, ಮೋದಿ ಅವರನ್ನ ನೋಡಿ ಮತ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಜನ ಇಲ್ಲ, ನಮ್ಮ ಖರ್ಗೆ ಸಾಹೇಬ್ರು MP ಆಗಬೇಕು, ಹಾಗಾಗಿ ನಾವು ಕಾಂಗ್ರೆಸ್ಗೆ ಮತ ಚಲಾಯಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇನ್ನು ಮುಂದಿನ ಕ್ಷೇತ್ರದತ್ತ ಹೋಗೋಣ, ಅಲ್ಲಿನ ಮತದಾರರ ಅಭಿಪ್ರಾಯವನ್ನ ತಿಳಿದುಕೊಳ್ಳೋಣ ಬನ್ನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.